ಬಾಲಾಜಿ. ಯಜಮಾನ್ರೆ. ಏನ್ ಬಾಲಾಜಿ, ಇವತ್ ಮಗನ ಮೇಲೆ ಯಾರು ಕೂತ್ಕೊಂಡೇ ಇಲ್ಲ? ಏನೋ ಹಾಳಾಗಿದೆ ಯಜಮಾನ್ರೆ, ರಿಪೇರಿ ಮಾಡಿಸ್ಬೇಕು. ಹೌದಾ, ನಾನು ಮಾಡ್ತೀನಿರು, ನಿನ್ ಮಗುನ ಎತ್ಕೋ. ನಿಮಗ್ ಮಗ್ಗ ಅಂದ್ರೇನೆ ಗೊತ್ತಿಲ್ಲ, ನೀವೇನ್ ಮಾಡ್ತೀರ ಯಜಮಾನ್ರೆ? ಗೊತ್ತಿಲ್ಲದೆ ಇರೋವಾಗ್ಲೇ ತಿಳ್ಕೋಬೇಕು. ಏನಾಯ್ತು? ಅಯ್ಯೋ, ರಕ್ತ ಕೂಡ ಬರ್ತಿದೆ. ಏನೋ ಬಾಲಾಜಿ, ನೀನ್ ಇಲ್ಲೇ ಇದ್ದು ಶೌರ್ಯನ ಹತ್ರ ಇಂಥ ಕೆಲಸ ಮಾಡಿಸ್ತಿದ್ಯಾ? ಅಮ್ಮೋರೆ, ಅವ್ರು ಯಾವತ್ತಾದ್ರೂ ಇಂಥ ಕೆಲಸ ಮಾಡಿದಾನ? ಈಗ್ಲೇ ಬರ್ತೀನಿ ಇರು ಶೌರ್ಯ. ಅಜ್ಜಿ, ಸಾರಿ ಬಾಲಾಜಿ. ಎಲ್ಲಿ ಶೌರ್ಯ? ಅಬ್ಬಾ, ಯಾಕೋ ಇಂಥ ಕೆಲಸ ಮಾಡ್ತೀಯ ನೀನು? ಶೌರ್ಯ, ಊಟ ಮಾಡ್ತೀಯಾ? ಅಮ್ಮಗ್ ಹುಷಾರಿಲ್ಲ ಅಂತಿದ್ದಾರೆ. ಎಲ್ರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಿದ್ದಾರೆ. ಈಗ ನಾನೇ ಅಡಿಗೆ ಮಾಡ್ಕೋಬೇಕು ಅನ್ಸತ್ತೆ. ನಾನು ಇರ್ಬೇಕಾದ್ರೆ ನೀನ್ ಅಡ್ಗೆ ಮಾಡ್ಕೊಳ್ಳೋ ಕರ್ಮ ಯಾಕೆ ಶೌರ್ಯ? ಅಷ್ಟಕ್ಕೂ ಇಲ್ಲಿವರೆಗೂ ಅಡ್ಗೆ ಬಗ್ಗೆ ಯೋಚನೆ ಮಾಡ್ದೇನೆ ಏನ್ ಮಾಡ್ತಿದ್ದಾರೆ ಪಾಪ. ಮಗುಗ್ ಹಸಿವಾಗ್ತಿದ್ಯೋ ಏನೋ. ಬಾಲಾಜಿ, ನೀನ್ ಆಟ ಆಡಿಸ್ತಿರು, ನಾನು ಹಾಲು ಕಾಯಿಸಿ ಆರಿಸ್ಕೊಂಡ್ ಬರ್ತೀನಿ. ಸರಿ ಅಮ್ಮೋರೆ. ನಡಿ ಶೌರ್ಯ, ಬಾರೋ. ಬಾ ಬಾಲಾಜಿ, ಬಾ ಕೂತ್ಕೋ. ಕೂತ್ಕೊಳ್ಳೋ, ನಾನ್ ಮಗುಗ್ ಹಾಲು ತಗೊಂಡ್ ಬರ್ತೀನಿ, ಕೂತ್ಕೋ. ಬಾಲಾಜಿ, ಮಗು ನಿಲ್ಕೊಡು. ಬಾಲಾಜಿ, ಮಗು ನಿಲ್ಕೊಡು, ನಾನು ಹಾಲು ಕುಡಿಸ್ತೀನಿ. ಬೆರಳಿಗೆ ಏನಾಯ್ತು ಶೌರ್ಯ? ಮಗ ರಿಪೇರಿ ಮಾಡಕ್ ಹೋಗಿದ್ರಮ್ಮ, ಗಾಯ ಆಗೋಯ್ತು. ನೀನ್ ಯಾಕೋ ಅದನ್ನ ಮಾಡಕ್ ಹೋದೆ ಶೌರ್ಯ? ಮಗ್ಗ ಕೆಲಸ ಮಾಡ್ತಿಲ್ಲ ಅಂತ ಯಜಮಾನ್ರೆ ರಿಪೇರಿ ಮಾಡಕ್ ಹೋಗಿದ್ರು. ಏಟ್ ತುಂಬಾ ಜೋರಾಗಿ ಬಿತ್ತ ಶೌರ್ಯ? ಚಿಕ್ಕ ಗಾಯ ಬಿಡಮ್ಮ. ಇಷ್ಟೊತ್ತಾದ್ರೂ ಅಡ್ಗೆ ಮಾಡ್ಲಿಲ್ವಂತೆ, ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಹಲೋ ಶೌರ್ಯ, ನಿನ್ ಕೇಸ್ ಎನ್ಕ್ವೈರಿಗೋಸ್ಕರ SP ಬರ್ತಿದ್ದಾರೆ, ನೀನ್ ಬರ್ಬೇಕು. ಓಕೆ ವಾಸು, ಬರ್ತೀನಿ. ಬೇಗ ಬಂದ್ಬಿಡು ಶೌರ್ಯ. ಹಾ ಸರಿ. ಅಮ್ಮ,
ಮೋಕ್ಷನ ಸ್ವಲ್ಪ ಹೊತ್ತು ನೋಡ್ಕೋತೀಯಾ? ನಾನು ಸ್ವಲ್ಪ ಸ್ಟೇಷನ್ವರೆಗೂ ಹೋಗಿ ಬರ್ತೇನೆ. ಹಾಗೆ ಮಾಡಪ್ಪ ಶೌರ್ಯ. ಅಲ್ಲ ಕಣು, ಯಾಕೋ ಆ ರೀತಿ ಮಾತಾಡ್ತಿದೀಯ ನೀನು? ತಪ್ತಿಲ್ಲಮ್ಮ. ಇನ್ನು ಹೇಗೆ ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಅನಿಸ್ಕೊಂಡಿರೋ ನಿನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ಇವನೇನೋ ಅಳು ನಿಲ್ಲಿಸ್ತಾನೆ ಇಲ್ಲ. ಅಟ್ಲೀಸ್ಟ್ ಮನೇಲಿ ನನ್ನ ಹಸುವಿನ ಬಗ್ಗೆನೋ ಅವನ ಹಸುವಿನ ಬಗ್ಗೆನೋ ಯೋಚನೆ ಮಾಡೋರೇ ಇಲ್ಲ. ಏನೋ ನನ್ನ ಲೈಫ್ ಯಾಕೆ ಹೀಗಾಯ್ತು ಅನಿಸ್ತಾ ಇದೆ. ಬಾಲಾಜಿ, ಕಲ್ಯಾಣಿ ಕಾಲೇಜ್ ಇಲ್ಲ ಅಂತ ಆಫೀಸ್ಗೆ ಹೋಗಿರ್ತಾಳೆ. ಅವಳಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ತಿಳ್ಕೊ. ಸರಿ ಅಮ್ಮೋರೆ. ಓಕೆ ಕುಸ್ಮಾ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬಾಯ್. ಬಾಯ್. ನೋಡಮ್ಮ, ನನಗೆ ಒಂದು ಚಿಕ್ಕ ಹೆಲ್ಪ್ ಆಗಬೇಕು. ಸರ್, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಯಾವ ಹೆಲ್ಪು ಮಾಡೋಕ್ಕಾಗಲ್ಲ. ಪ್ಲೀಸ್ ಕಲ್ಯಾಣಿ, ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಫೋನ್ ಬಂದಿದೆ. ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ಸ್ವಲ್ಪ ನನ್ನ ಕೆಲಸನೂ ಕೂಡ ಮ್ಯಾನೇಜ್ ಮಾಡಮ್ಮ. ಇಲ್ಲ, ನಾನು ಹೋಗ್ಲೇಬೇಕು. ಬೆಳಿಗ್ಗೆ ಬೇಗ ಬಂದಿದ್ದೀನಿ. ನಮ್ಮನೆಲ್ಲೂ ತುಂಬಾ ಕೆಲಸ ಇರುತ್ತೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ. ತುಂಬಾ ಅರ್ಜೆಂಟ್ ಇರೋದಕ್ಕೆ ಕೇಳ್ತಾ ಇದ್ದೀನಿ. ಕಾಲೇಜ್ ಇಲ್ಲ ಅಂತ ಬೆಳಿಗ್ಗೆ ಬೇಗ ಬಂದಿದ್ದೀನಿ. ಹೋಗ್ಲೇಬೇಕು ಸರ್. ಸರಿ ಕಲ್ಯಾಣಿ, ಹೋಗ್ಬೇಕು ಅಂತಿದ್ಯಲ್ಲ, ನೀನ್ ಹೋಗೋ, ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀಯ? ಈಗಷ್ಟೇ ಕಲ್ಯಾಣಿ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ನೀವೆಲ್ಲರೂ ಸೇರಿ ವರ್ಕ್ ಮಾಡಬೇಕು. ನಾನ್ ಮಾಡ್ತೀನಿ ಅಂತಿದ್ಯಾ? ಕ್ಲರ್ಕ್ ಕೆಲಸ ನೀನ್ ಮಾಡ್ತೀಯಾ? ಸುರೇಶ್ ಅವರೇ, ನೀವು ಹೋಗಿ, ಕಲ್ಯಾಣಿ ಇರ್ತಾಳೆ. ಆಗ್ಲಿ ಸರ್. ಸರ್, ನಾನು ಕೂಡ ಇವತ್ತು ನೀನು ಬೇಗ ಹೋಗೋದಕ್ಕಾಗಲ್ಲ ಕಲ್ಯಾಣಿ. ಒಳ್ಳೆ ಐಡಿಯಾ ಕೊಟ್ಟಾಗ ಆ ಐಡಿಯಾ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವೋ ಅಂತ ಅರ್ಥ ಆಗೋದು ನಿನಗೆ ಅಲ್ವಾ? ಸೊ ನೀನಿಲ್ಲ ಅಂದ್ರೆ ಈ ಕೆಲಸ ಆಗಲ್ಲ. ಅದಕ್ಕೆ ಆ ವರ್ಕ್ ನೋಡ್ತಾ ಇರು. ಐ ಹ್ಯಾವ್ ಟು ಅಟೆಂಡ್ ಅನದರ್ ಮೀಟಿಂಗ್. ಅದು ಅದು ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ನೀನು ಮನೆ ಕೆಲಸ ಬಿಟ್ಟು ಆಚೆ ಹೋದ್ರೆ ಮನೆ ಕೆಲಸ ಮಾಡ್ಬೇಕಾಗಿರೋದು ಅವನೇ ಅಲ್ವಾ? ಅವಳು ಮಾಡಲ್ಲ, ನೀನು ಮಾಡಲ್ಲ. ನಾನ್ ಮಾತ್ರ ಕೆಲ್ಸದೋಳ್ ತರ ಎಲ್ಲ ಮಾಡಿಡ್ಬೇಕು ಅಷ್ಟೇ ಅಲ್ವಾ? ಕೇಳಿಸ್ಕೊಂಡ್ಯೇನೋ ಶೌರ್ಯ? ನಿನ್ ಹೆಂಡತಿ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆಗ್ ಬರೋ ಹೊತ್ತಿಗೆ ಅಡಿಗೆ ಮಾಡಿಟ್ಟಿರ್ಬೇಕಂತೆ. ಕೆಲಸ ಮಾಡೋ ಹೆಣ್ಮಕ್ಳು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ. ಆಫೀಸ್ನಷ್ಟೇ ಅಲ್ಲ, ಮನೇನೂ ಕೂಡ. ಬಾಲಾಜಿ. ಹಲೋ ಬಾಲಾಜಿ, ಹೇಳು. ಅಮ್ಮೋರೆ, ಎಲ್ಲಿದ್ದೀರಾ ಅಮ್ಮೋರೆ? ಆಫೀಸಲ್ಲೇ ಇದ್ದೀನಿ ಬಾಲಾಜಿ. ಅದ್ಯಾಕಮ್ಮ ಇನ್ನೂ ಮನೆಗೆ ಬಂದಿಲ್ಲ? ಎಲ್ರೂ ಭಯ ಪಡ್ತಿದಾರಮ್ಮ. ಬಂದ್ಬಿಡ್ತೀನಿ ಬಾಲಾಜಿ. ಆಫೀಸರ್ ಎಲ್ಲಿದ್ದಾರೆ? ಅವ್ರೇನೋ ಎನ್ಕ್ವೈರಿ ಇದೆ ಅಂತ ಸ್ಟೇಷನ್ಗೆ ಹೋಗಿದಾರಮ್ಮ. ಯಜಮಾನ್ರು ಹೋಗಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ನೀವು ಸ್ವಲ್ಪ ಬೇಗ ಬನ್ನಿ ಅಮ್ಮ. ನಾನು ಬರ್ತೀನಿ, ಆದ್ರೆ ಒಬ್ರೇ ಹೋಗಿದಾರಾ? ಜೊತೆಗೆ ಯಾರು ಹೋಗ್ತಾರಮ್ಮ? ವಾಸು ಅವ್ರು ಫೋನ್ ಮಾಡಿದ್ರು ಅಂತ ತಕ್ಷಣನೇ ಹೊರಟೋದ್ರು ಅಮ್ಮೋರೆ. ಅನುಪಮ ಅಮ್ಮ ನಿಮಗೆ ಫೋನ್ ಮಾಡಕ್ಕೆ ಹೇಳಿದ್ರು, ಇನ್ನು ಯಾಕೆ ಬಂದಿಲ್ವಲ್ಲ ಅಂತ. ಬರ್ತೀನಿ ಅಂತ ಹೇಳು ಬಾಲಾಜಿ. ಸರಿ ಅಮ್ಮೋರೆ. ಕಲ್ಯಾಣಿ. ಸರಿ ಬಾಲಾಜಿ, ಇಡ್ತೀನಿ. ಆಗ್ಲಿ ಅಮ್ಮೋರೆ.
ಏಯ್ ಪೊಲೀಸ್ ಆಫೀಸರ್ ಸೈಯದ್ ಅವರೇ, ಸರ್ ಓಪನ್ ಮಾಡಿ. ಸರ್ ಅದು ಪರವಾಗಿಲ್ಲ, ಓಪನ್ ಮಾಡಿ. ಮುಸುಕ್ ತೆಗಿರಿ. ಸರ್ ತೆಗಿರಿ. ಸೆಲ್ಲಲ್ಲಿ ಕೂತಿದ್ರು ಕೂಡ ನಿನ್ನ ಕೊಬ್ಬಿನ್ನು ಕಡಿಮೆ ಆಗಿಲ್ಲ ಅನ್ಸುತ್ತೆ. ನನ್ನ ಇನ್ನೂ ಯಾಕೆ ಜೈಲಲ್ಲೇ ಇಟ್ಟಿದ್ದಾರೆ? ನೀನು ಮಾಡಿರೋ ಒಳ್ಳೆ ಕೆಲಸ ನೋಡೋಕ್ಕಾಗದೆ ನನ್ನ ಅರೆಸ್ಟ್ ಮಾಡಿ ತಪ್ಪು ಮಾಡಿದ್ಯಾ ಅಂತ ನಿನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ನನ್ನ ಯಾವ ಕಾರಣಕ್ಕೆ ಜೈಲಲ್ಲಿ ಇಟ್ಟಿದ್ದಾರೆ? ಒಳಗಡೆ ಇರೋದು ನೀನಾಗಿರೋದ್ರಿಂದ ಪ್ರಶ್ನೆಗಳನ್ನ ನಾನು ಕೇಳಬೇಕು, ಅದಕ್ಕೆ ಉತ್ತರ ನೀನು ಕೊಡಬೇಕು. ನೀನು ಕೇಳಿದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಆದರೆ ಅದು ಹಾಗಾಗಿಲ್ಲ. ಯಾವ ಸೆಕ್ಷನ್ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನನಗೆ ಹೇಳ್ತಾ ಇಲ್ಲ. ನನ್ನ ಯಾಕೆ ಹೊರಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀನು ಮಾಡಿರೋ ತಪ್ಪುಗಳಿಗೆ ಒಂದೊಂದು ತಪ್ಪಿಗೂ 1 ವರ್ಷ ಶಿಕ್ಷೆ ಕೊಟ್ಟರು ಕೂಡ ನಿನ್ ಜೀವನ ಪೂರ್ತಿ ಸರಿ ಹೋಗಲ್ಲ ಕಣೋ. ಯಾವ ಬೇಸಿಸ್ ಮೇಲೆ ನನ್ನ ಅರೆಸ್ಟ್ ಮಾಡಿದಿರ ಹೇಳಿ? ಇವಾಗೇನೋ ನೀನ್ ಜೈಲಲ್ಲಿ ಯಾಕಿದ್ಯಾ ಅಂತ ಕಾರಣ ಬೇಕು ಅಷ್ಟೇ ತಾನೇ? ಮಹಾಲಕ್ಷ್ಮಿ ಮನೆಗೆ ಕಳ್ಳತನಕ್ಕೆ ಹೋಗಿ ಅವರು ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಅಂತ ಬೆದರಿಸಿ ದುಡ್ಡು ಒಡವೆ ತಗೊಂಡು ಹೋದೆ. ಮಹಾಲಕ್ಷ್ಮಿ ನಿನ್ ಮೇಲೆ ಕೇಸ್ ಹಾಕಿದಾಳೆ. ಆ ಆರೋಪದ ಮೇಲೆ ನಿನ್ನ ಅರೆಸ್ಟ್ ಮಾಡಿದೀವಿ. ಸಾಕಾ? ಇನ್ನೇನಾದ್ರೂ ಬೇಕಾ? ಅಂದ್ರೆ ನಾನು ಹೊರಗಡೆ ಬಂದ್ರೆ ನಿಮ್ಮನ್ನ ಏನೋ ಮಾಡ್ತೀನಿ ಅಂತ ಬೈದಲ್ಲಿ ನನ್ನ ಒಳಗಡೆ ಹಾಕಿದ್ದೀರಾ ಅಂತಾಯ್ತು. ಅಂದ್ರೆ ನೀನ್ ನನ್ಗೆ ಭಯ ಪಡ್ತೀಯ. ಭಯಪಟ್ಟೆ. ಸರ್ ಸರ್ ನಿಂತ್ಕೊಳ್ಳಿ ಸರ್. ಸರ್ 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 ಬೇಡ ಸರ್, ಪ್ಲೀಸ್ ಸರ್. ಸರ್ ಬಿಡಿ ಸರ್. ಎತ್ತೋಳ ಮೇಲೆ. ಸರ್ ಬಿಡಿ ಸರ್, ಸಾಯಿಸ್ಬಿಡ್ತೀನಿ ಸರ್. ಸರ್ ಹೇಳಿ ಸರ್. ಶೌರ್ಯ ಬೇಡ ಶೌರ್ಯ. ಶೌರ್ಯ 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 ಏನ್ ಮಾಡ್ತಿದ್ಯಾ? ನೀನ್ ಆಗ್ಲೇ ಸಸ್ಪೆಂಡ್ ಆಗಿದ್ಯಾ. ಇವ್ನಿಗೇನಾದ್ರೂ ಆದ್ರೆ ನನ್ನ ಕೆಲಸ ಹೋಗುತ್ತೆ. ನಡಿ ಹೊರಗಡೆ ನಡಿ. ಕಾನ್ಸ್ಟೇಬಲ್ ಸೆಲ್ ಲಾಕ್ ಮಾಡಿ. ಏನ್ ಮಾಡ್ತಿದ್ಯಾ ಶೌರ್ಯ? ಆರ್ ಯು ಔಟ್ ಆಫ್ ಮೈಂಡ್? ಸಾರಿ, ಐ ಆಮ್ ವೆರಿ ಸಾರಿ ವಾಸು. ಅದರಲ್ಲಿ ಎನ್ಕ್ವೈರಿ ಕಮಿಷನ್ ಅವ್ರು ಬಂದ್ರ? ಇನ್ನೂ ಬಂದಿಲ್ಲ.
ನಾವೀಗ ಒಂದು ಜಾಗಕ್ಕೆ ಹೋಗ್ಬೇಕು. ಎಲ್ಲಿಗೆ? ಹೇಳ್ತೀನಿ ಬಾ. ಎಲ್ಲಿಗೆ ವಾಸು? ಹೇಳ್ತೀನಿ ಬಾ ಶೌರ್ಯ. ಎಲ್ಲಿಗೆ ಹೋಗ್ತಿದೀವಿ ವಾಸು? ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಿನಗೆ ಗೊತ್ತಾಗತ್ತೆ. ವಾಸು ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ? ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಶೌರ್ಯ. ಇನ್ನು ಎಷ್ಟೊತ್ತು ವಾಸು? ಅಲ್ಲ, ಎಲ್ಲಿಗೆ ಹೋಗ್ತಿದೀವಿ? 5 minutes ವೆಯ್ಟ್ ಮಾಡು ಶೌರ್ಯ. ಇಳಿ ಶೌರ್ಯ. ಏನಿದು ವಾಸು, ಇಲ್ಲಿಗೆ ಕರ್ಕೊಂಡು ಬಂದೆ? ಒಳಗಡೆ ನಡಿ, ನಿನಗೆ ಗೊತ್ತಾಗತ್ತೆ. ನಡಿ. ಬಾ. ಕಮನ್ ಶೌರ್ಯ, ಸಿಟ್ ಡೌನ್. ಪರವಾಗಿಲ್ಲ ಮೇಡಮ್. ನೋ ಫಾರ್ಮಾಲಿಟಿ ಶೌರ್ಯ. ನಿನ್ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತಾನೆ ವಾಸು ಹತ್ರ ನಿನ್ನ ಮನೆಗೆ ಕರ್ಕೊಂಡ್ ಬರೋಕ್ ಹೇಳ್ದೆ. ಕೂತ್ಕೋ ಶೌರ್ಯ. ಕೂತ್ಕೋ. ನಿನ್ ರೆಕಾರ್ಡ್ಸ್ ನೋಡ್ದೆ ಶೌರ್ಯ, ಒಳ್ಳೆ ರೆಕಾರ್ಡ್ಸ್ ಇದೆ. ಎಲ್ಲಾ ವಿಷಯದಲ್ಲೂ ಆನೆಸ್ಟ್ ಆಗಿ ಕೆಲಸ ಮಾಡಿದ್ಯಾ ಹೊರತು ಎಲ್ಲೂ ನಿನ್ ಮೇಲೆ ಯಾವುದೇ ರಿಮಾರ್ಕ್ಸ್ ಕಾಣಿಸಿಲ್ಲ. ಡಿಪಾರ್ಟ್ಮೆಂಟ್ಗೆ ನಾನು ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಮೇಡಮ್. ಸತ್ತೋದ್ರೂ ಕೂಡ ಯೂನಿಫಾರ್ಮಲ್ಲೇ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹೀಗೆ ಯಾರೋ ಹೇಳಿದ ಮಾತುಗಳಿಗೆ ನನ್ನ ಯೂನಿಫಾರ್ಮ್ನ ಬಿಡೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ಸ್ ಇರೋ ನೀನು ತಪ್ಪು ಮಾಡಿದ್ಯಾ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ನಿನ್ನ ಬರೋಕ್ ಹೇಳ್ದೆ. ಇಷ್ಟಕ್ಕೂ ಆ ಸಂಪದ ಜೊತೆ ಏನ್ ಪ್ರಾಬ್ಲಮ್? ಏನ್ ನಡೀತು? ಹೀಗವಳು ಮದುವೆಯಲ್ಲಿ ಮಗುನ ಬಿಟ್ಟು ಹೊರಟೋದ್ಲು. ಇನ್ನು ನಾನೇನು ಮಾಡಬೇಕು ಮೇಡಮ್? ಹೆತ್ತು ಮಗುನ ಬಿಟ್ಟು ಹೋಗೋದು ಅವಳು ತಪ್ಪಾಗುತ್ತೆ ಹೊರತು ನನ್ನ ತಪ್ಪು ಹೇಗಾಗುತ್ತೆ ಮೇಡಮ್? ನನ್ಗೀಗ ಅರ್ಥ ಆಯ್ತು. ಆ ಹುಡುಗಿ ತನ್ನ ರಿವೆಂಜ್ ತೀರ್ಸ್ಕೊಳಕ್ಕೆ ಕಾನೂನ್ನ ಅಡ್ಡ ಇಟ್ಕೊಂಡಿದ್ದಾಳೆ. ಆ ಹುಡುಗಿ ಹಾಗೆ ಮಾಡಿರುವಾಗ ನೀನ್ ಮಾಡಿದ ತಪ್ಪಲ್ಲ. ಥ್ಯಾಂಕ್ ಯು ಮೇಡಮ್. ಹಾಗಂತ ನಾನೊಬ್ಳು ಕಮಿಷನರ್ ಆಗಿ ನೀನ್ ಕರೆಕ್ಟ್ ಅಂತ ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಬಟ್ ನಿನ್ನಂತ ಸಿನ್ಸಿಯರ್ ಆಫೀಸರ್ಗೆ ಜಾಬ್ ಹೋದ್ರೆ ಎಷ್ಟು ನೋವಾಗುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನನ್ ಕಡೆಯಿಂದ ಏನ್ ಫೇವರ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಆ ಸಿದ್ದು ಅನ್ನೋನ್ನ ಹಿಡ್ಕೊಂಡು ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡು. ಅವನಿಂದ ನಿಜ ಬಾಯಿ ಬಿಡ್ಸಿದ್ರೆ ನೀನ್ ಮತ್ತೆ ನಿನ್ ಜಾಬ್ಗೆ ವಾಪಸ್ ಬರ್ಬೋದು. ಜಾಬಲ್ಲಿ ಇಲ್ಲ ಅನ್ನೋದೇ
ನನಗೆ ತುಂಬಾ ನೋವಾಗ್ತಿದೆ ಮೇಡಮ್. ನಿನ್ ಮೇಲ್ ಕಂಪ್ಲೇಂಟ್ ಬಂದಿರೋದ್ರಿಂದಾನೇ ಸಸ್ಪೆಂಡ್ ಮಾಡೋಕ್ಕಾಗಿದ್ದು. ಅದು ಫಾರ್ಮಾಲಿಟಿಗೋಸ್ಕರನೇ. ಡಿಪಾರ್ಟ್ಮೆಂಟ್ ನಿನ್ ಸರ್ವಿಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀನ್ ಸಸ್ಪೆಂಡ್ ಆಗಿದ್ರು ಸರ್ವಿಸಲ್ಲೇ ಇದ್ದೀರಾ ಅಂತ ನಾವ್ ಅನ್ಕೊಂಡಿದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಂಡರ್ ಕವರ್ ಆಫೀಸರ್ ಆಗಿ ನಿನ್ ಪವರ್ ನಿನ್ಗಿದ್ದೇ ಇರುತ್ತೆ. ಅವನನ್ನ ಅರೆಸ್ಟ್ ಮಾಡಿ ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ಗೆ ಅಫಿಷಿಯಲ್ ಆಗಿ ಬರ್ಬೋದು. ಆ ಸಿದ್ದು ಅನ್ನೋನ್ನ ಆಲ್ರೆಡಿ ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಟಿದ್ದೀವಿ ಮೇಡಮ್. ವಾಟ್? ಕಸ್ಟಡಿಯಲ್ಲಿದಾನಾ? FIR ಫೈಲ್ ಮಾಡಿದ್ದೀರಾ?